ಸ್ನೇಹಿತರೆ ನೋಡಿ, ಈಗ 3 ಗಂಟೆ 46 ನಿಮಿಷ ಬೆಳಗಿನ ಜಾವ ರ್ಯಾಪಿಡೋದಲ್ಲಿ ಒಂದು ಬುಕ್ಕಿಂಗ್ ಬಂದಿದೆ. ಇದು 200 ಚಿಲ್ಲರೆ ಏನೋ ಅಮೌಂಟ್ ತೋರಿಸ್ತಾ ಇದೆ. ಮೀಟರ್ ಟ್ಯಾಕ್ಸಿ ಲೆಕ್ಕದಲ್ಲಿ ನಮಗೆ 10 ಕಿಲೋಮೀಟ್ರಿಗೆ 240 ರೂಪಾಯಿ ಆಗಬೇಕು. ಆಟೋದಲ್ಲಿ ಈಗ 1 ಕಿಲೋಮೀಟ್ರಿಗೆ 27 ರೂಪಾಯಿ ಇರುತ್ತೆ. ಇವರು ಇಷ್ಟೊಂದು ರೇಟನ್ನು ಕಡಿಮೆ ಕೊಟ್ಬಿಟ್ಟು ನಮಗೆ ಸರ್ವಿಸ್ ಕೊಡು ಅಂತಾರೆ. ಈಗ ನಾವು ನೇರವಾಗಿ ಕೇಳ್ತೇನೆ, ಸರ್ ಈಗ ರ್ಯಾಪಿಡೋದಲ್ಲಿ ಎಲ್ಲಿಗೆ ಬುಕ್ಕಿಂಗು ಎಷ್ಟು ಸರ್ ತೋರಿಸ್ತಾ ಇರೋದು ನಿಮಗೆ? ಹಾಂ, 250 ಎಲ್ಲಿಗಿದು? 15 ಕಿಲೋಮೀಟ್ರಿಗೆ 250 ರೂಪಾಯಿ ತೋರಿಸ್ತಾ ಇದ್ದಾರೆ. ನಮ್ಮದು ಮೀಟರ್ ಟ್ಯಾಕ್ಸಿ ಇದೆ ಸರ್. ಆಟೋಗೆನೇ 27 ರೂಪಾಯಿ ಇವಾಗ ರಾತ್ರಿ ಟೈಮು. ಇವರು ಕಾರ್ಗೆ ಇವರು 15 ಕಿಲೋಮೀಟ್ರಿಗೆ 250 ರೂಪಾಯಿ ಕೊಟ್ಟರೆ ಹೆಂಗೆ ಡ್ಯೂಟಿ ಮಾಡೋದು ಹೇಳಿ? ಹಾಂ, ನಂದು ಮೀಟ್ರ್ ಹಾಕ್ತೀನಿ, ಮೀಟ್ರ್ ಚಾರ್ಜಲ್ಲಿ ಕೊಟ್ಟರೆ ಸರ್ವಿಸ್ ಕೊಡ್ತೀನಿ ಸರ್. ರ್ಯಾಪಿಡೋದಲ್ಲಿ ದಯವಿಟ್ಟು ನಾವು ಕೊಡೋದಿಲ್ಲ ಸರ್. ಮೀಟ್ರ್ ಬರುತ್ತೆ ನಮ್ಮದು, ಮೀಟರ್ ಟ್ಯಾಕ್ಸಿದು ಮೀಟ್ರ್ ಆನ್ ಮಾಡ್ತೀನಿ, ಅದೇನು ಬರುತ್ತೋ ಬಿಲ್ಲು, ಅದು ಬಿಲ್ಲು ನಿಮಗೆ ಇನ್ವಾಯ್ಸು ಕೂಡ ಕೊಡ್ತೀನಿ. ನನಗೆ ಆ ರೇಟಲ್ಲಿ ಕೊಡಿ. 300 ತೊಗೊಳ್ಳಿ ನೋಡಿ. ಹಾಂ, 300 ತೊಗೊಳ್ಳಿ ಟೋಟಲ್. ಅಲ್ಲ ಅಂದರೆ 15 ಕಿಲೋಮೀಟ್ರ್ ಅಂದರೆ ನಮ್ಮದು 24 ರೂಪಾಯಿ 1 ಕಿಲೋಮೀಟ್ರಿಗೆ ಇರುತ್ತೆ ಸರ್. 24 × 15 ಎಷ್ಟು ಬರುತ್ತೋ? ಸ್ವಲ್ಪ ಲೇಟ್ ಆಗ್ತದೆ, 300 ತೊಗೊಳ್ಳಿ. ಸರಿ, ಓಕೆ, ಅಡ್ಜಸ್ಟ್ ಮಾಡ್ಕೊಂತೀನಿ. ಬಟ್ ನೋಡಿ ಎಷ್ಟೊಂದು ರೇಟ್. ಡೋರ್ ಕ್ಲೋಸ್ ಮಾಡಿ. OTP ಹೇಳಿ. 5924 300 ತೊಗೊಳ್ಳಿ ಸರ್ ನೋಡಿ. 5924. ಅಲ್ಲ, ಓಕೆ, ನಿಮಗೆ ನಾನು ಒಪ್ಕೊಂತೀನಿ ಸರ್. ಈಗ ನಿಮಗೂ ನಾನು ನೀವು ಮಾತಾಡ್ಕೊಂಡ್ವಿ, ಓಕೆ, ನಡೀತದೆ. ಬಟ್ ಇದು ಪ್ರತಿ ಎಲ್ಲಾರ್ಗು ಇದೇ ಥರ. ನಾನು ಹೆಚ್ಚು ಕಡಿಮೆ 12 ಗಂಟೆ ರಾತ್ರಿಯಿಂದ ಇಲ್ಲೇ ಕೂತಿದ್ದೀನಿ, ಯಾವುದೂ ರೇಟ್ ಕರೆಕ್ಟಾಗಿ ಕೊಟ್ಟಿಲ್ಲ. ಈಗ ಫೈನಲ್ ಆಗಿ ಈಗ 3:45 ಆಯಿತು. ಸರಿ, ಡೋರ್ ಹಾಕಿಲ್ಲ ನೋಡಿ ಸರಿಯಾಗಿ, ನಿಮ್ಮದು ತೆಗ್ದಾಕಿ. ಯಾವುದ್ರಲ್ಲೂ ರೇಟ್ಗಳು ಸರಿಯಾಗಿ ಕೊಡ್ತಾ ಇಲ್ಲ ಇವನು. ಇವ್ರಿಗೆ ಏನು ಮಾಡಬೇಕು ಹೇಳಿ ಸರ್ ಇವ್ರಿಗೆ? ಈಗ ನೀವೇನ ಈಗ ಆಟೋ ಬುಕ್ ಮಾಡ್ಬೋದೈತಲ್ಲ ಸರ್. ಈಗ ಆಟೋದಲ್ಲಿ ಲೆಕ್ಕ ಹಾಕೊಂಡ್ರೆ 27 ರೂಪಾಯಿ 1 ಕಿಲೋಮೀಟ್ರ್ ಇವಾಗ. ಹಾಂ, ನೀವು ಕಾರಲ್ಲಿ ನೀವು 15 ಕಿಲೋಮೀಟ್ರಿಗೆ 250 ಕೊಟ್ಟರೆ ಮನೆ ಹಾಳಾಗೋಗಲ್ವ ಸರ್ ಡ್ರೈವರ್ಗಳದ್ದು? ಈ ನನ್ನ ಮಕ್ಳಿಗೆ ಯಾವ್ದ್ರಲ್ಲಿ ನೋಡಿಬೇಕು ಹೇಳಿ ಮತ್ತೆ ಇವ್ರಿಗೆ? ಈಗ ತಪ್ಪು ನಿಮ್ದಲ್ಲ, ಸರ್ಕಾರ ಕೊಟ್ಟಿರೋ ರೇಟನ್ನು ನಮಗೆ ಫಿಕ್ಸ್ ಮಾಡಿ ಇವ್ರು ಕರೆಕ್ಟಾಗಿ ಕೊಟ್ಬಿಟ್ರೆ ದುಡ್ಡಿರೋರು ಕಾರಲ್ಲಿ ಬರ್ತಾರೆ, ಇಲ್ಲದೆ ಇರೋರು ಆಟೋದಲ್ಲಿ ಹೋಗ್ತಾರೆ ಅಂತ ಇಟ್ಕೊಳ್ಳೋಣ. ಅಥವಾ ಅವ್ರ ಅವಶ್ಯಕತೆಗೆ ತಕ್ಕಂತೆ ಅವರು ಯೂಸ್ ಮಾಡ್ಕೊತಾರೆ ಅಂತ ಹೇಳ್ಬೋದು. ಇವನು ಆಟೋದವ್ರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾನೆ ಇವಾಗ ಅಲ್ವಾ? ಈಗ ನಮ್ಮ ದುಡ್ಡು ಕರೆಕ್ಟಾಗಿ ಸರ್ಕಾರದ ರೇಟಲ್ಲಿ ಕೊಟ್ಬಿಡ್ತು ಅಂದರೆ ಆಟೋಗಿಂತ ಕಾರ್ ರೇಟ್ ಜಾಸ್ತಿ ಇರುತ್ತೆ. ಅವಾಗ ಏನಾಗುತ್ತೆ, ಆಟೋಮೆಟಿಕ್ಲಿ ಜನ ಆಟೋ ಯೂಸ್ ಮಾಡ್ತಾರೆ ಅಲ್ವಾ? ಕಾಸಿಗೆ ತಕ್ಕಂತೆ ಕಜ್ಜಾಯ ಆಗುತ್ತೆ. ಈ ಬೇವರ್ಸಿಗಳಿಗೆ ಏನು ಮಾಡ್ಬೇಕು ಹೇಳಿ ಮತ್ತೆ ಇವ್ರಿಗೆ? ಸರ್ಕಾರ ಹೇಳಿದೆ, ಅವಕಾಶ ಕೊಟ್ಟಿದೆ ನಮಗೆಲ್ಲ. ಈಗ ಆಟೋಗೆ ಹೆಂಗೆ ಮಿನಿಮಮ್ 36, 1 ಕಿಲೋಮೀಟ್ರಿಗೆ 18 ರೂಪಾಯಿ ಅಂತ ಮಾಡಿದ್ದಾರೆ ಬೆಳಿಗ್ಗೆ ಹೊತ್ತು, ಹಂಗೆ ನಮ್ಗೆ 24 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಆ ರೇಟ್ನೇ ಕೊಡಲ್ಲ ಅಂತಾರೆ. ಇವ್ರ ಕೈಯಿಂದ ಕೊಡೋದು ಇಲ್ಲ ಸರ್ ಇದು. ನಾವು ಅದಲ್ಲಂತೆ ಡ್ಯೂಟಿ ಮಾಡ್ಬೇಕಂದ್ರೆ 1,000 ರೂಪಾಯಿ ಫಸ್ಟೇ ಕಟ್ಟಿಬಿಟ್ಟು ನಾವು ಡ್ಯೂಟಿ ಮಾಡ್ಬೇಕು ಇವ್ರಿಗೆ. ಈಗ ನೀವು ಒಪ್ಕೊಂಡಿದ್ಕೆ ಆಯ್ತು ಅಂದ್ಬಿಟ್ಟು ನಾನು ಒಪ್ಕೊಂಡು ಬರ್ತಾ ಇದ್ದೀನಿ. ಒಂದ್ ವೇಳೆ ನೀವು ಇಳಿದ್ಬಿಟ್ಟು ಹೋಗ್ಬಿಟ್ಟಿದ್ರೆ ಈಗ ನನಗೂ ಆ ಬಾಡಿಗೆನೂ ಈ ಬಾಡಿಗೆನೂ ಇಲ್ಲ ಈಗ ಅಲ್ವಾ? ಹಾ, ಮಳೆ ಬರ್ತಾ ಇದೆ ಸರ್ ನೋಡಿ, ಮಳೆ ಬರ್ತಾ ಇದೆ. 3 ಗಂಟೆ 50 ನಿಮಿಷ ಆಯ್ತು, ನಿದ್ಗೆಟ್ಕೊಂಡು ಗಾಡಿ ಓಡಿಸ್ತಾ ಇದೀವಿ. ಸರ್ಕಾರದ ಪ್ರಕಾರ 10% ಎಕ್ಸ್ಟ್ರಾನು ಇರುತ್ತೆ 24 ರೂಪಾಯಿ ಜೊತೆಗೆ. ಅವಾಗ ಏನಾಗುತ್ತೆ, ಆಟೋ ರೇಟ್ ಇರುತ್ತೆ, ಕಾರ್ ರೇಟ್ ಕಾರ್ಗಿರುತ್ತೆ. ಜನ ಅವ್ರ ಶಕ್ತಿ ಅನುಸಾರ ಬರ್ತಾರೆ. ನಾವು ಬಂಡವಾಳ ಜಾಸ್ತಿ ಹಾಕೊಂಡಿರ್ತೀವಲ್ವಾ, ನಾವು ಜನಗಳ ಹತ್ರ ನಾವು ಕಿತ್ತಾಡೋದು. ಇಲ್ಲ ರೇಟ್ ಕಡಿಮೆ ನಮಗೆ ಬರೋದಿಲ್ಲ ಅಂತ ಹೇಳಿದ್ರೆ, ಬೇಡ ಬೇಡ ನೀನಿಲ್ಲ ಅಂದ್ರೆ ಇನ್ನೊಬ್ಬ ಬರ್ತಾನೆ ಅಂತಾರೆ. ಅದಕ್ಕೆ ಅವಕಾಶ ಮಾಡಿಕೊಟ್ಟಿರೋರು ಇವರು, ದರಿದ್ರದವ್ರು ಇವರು. ನಿಮ್ ಕಷ್ಟ ಏನಿರುತ್ತೋ ಗೊತ್ತಿಲ್ಲ. ನಿಮ್ಗೆ ಏನ್ ಬೇಕೋ, ಗಾಡಿ ಬೇಕೋ, ಹೌದು ಗಾಡಿ ಬೇಕೋ, ನಾನು ದುಡ್ಡು ಕೊಡ್ತಾ ಇದ್ದೀನಿ, ನನಗೆ ಇಷ್ಟು ತೋರಿಸ್ತು, ನನಗೆ ಕನ್ವೀನಿಯಂಟ್ ಆಯ್ತು, ನಾನು ತಗೊಂತೀನಿ ಅಂತ ನೀವು ಬರ್ತೀರ. ಪಾಪ ನಿಮ್ದೇನು ತಪ್ಪೇ ಇಲ್ಲ ಇದರಲ್ಲಿ. ನೋಡಿ ಸ್ನೇಹಿತರೆ, ಈ ತರ ಕಥೆಗಳು ಇವ್ರದ್ದು. ಈ ನನ್ನ ಮಕ್ಕಳಿಗೆ ಈ ರ್ಯಾಪಿಡ್ ಆಫೀಸಿಗೆ ಹೋಗ್ಬಿಟ್ಟು ಸರಿಯಾಗಿ ಏನಾರು ಒಂದು ಗತಿ ಕಾಣಿಸ್ಬೇಕಂಡ್ರೆ ನಾನೇ ಕಾಣಿಸ್ತೀನಿ, ಇವ್ರಿಗೆ ಬಿಡೋದಿಲ್ಲ. ಯಾವಾಗ ಹೋಗಿ ಇವ್ರ ಗ್ರಾಚಾರ ಬಿಡಿಸ್ತೀನೋ ಗೊತ್ತಿಲ್ಲ, ನನಗೂ ತಲೆ ಕೆಡಬೇಕು.
ಈ ದರಿದ್ರ ನನ್ನ ಮಕ್ಳಿಗೆ ಎಷ್ಟು ಹೇಳಿದ್ರು ಇವ್ರು ಬುದ್ಧಿ ಕಲಿಯಲ್ಲ. ಈ ವಿಡಿಯೋ ಏನಾದರೂ ರ್ಯಾಪಿಡೋದವ್ರು ನೀವೇನಾದ್ರು ನೋಡಿದ್ರೆ ಆದಷ್ಟು ಬೇಗ ಎಚ್ಚೆತ್ಕೊಳ್ಳಿ. ಇಲ್ಲಾಂದ್ರೆ ನಮ್ಮ ತಲೆ ಕೆಟ್ಟರೆ ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಕಣ್ರೆ. ನಿಮ್ಮ ಆಫೀಸ್ ಒಳಗೆ ಬಂದರೆ